ಉಪೇಂದ್ರ ಸರ್ ಹೇಳೋ ಪ್ರಕಾರ ₹1 ಖರ್ಚು ಮಾಡ್ದೇ ಎಲೆಕ್ಷನನ್ನು ವಿನ್ ಆಗೋದೇ ಪ್ರಜಾಕೀಯ ಪಕ್ಷದ ಒಂದು ಮೂಲ ಮಂತ್ರ ಅಂತ ಹೇಳ್ತಿದ್ದಾರೆ. ಬಟ್ ಇದು ಸಾಧ್ಯನಾ? ತುಂಬ ಜನ ಹೇಳ್ತಿದ್ದಾರೆ, ಅದು ಹೇಗೆ ಸಾಧ್ಯ? ಇವಾಗ ನಾವು ಕ್ಯಾಂಪೇನ್ ಮಾಡಲ್ಲ, ಜನರಿಗೆ ಪ್ರಚಾರ ಮಾಡಲ್ಲ, ನೆಕ್ಸ್ಟು ₹1 ಖರ್ಚು ಮಾಡಲ್ಲ ಅಂದರೆ ಅದು ಹೇಗ್ರಿ ಸಾಧ್ಯ? ಇವಾಗ ಆಲ್ರೆಡಿ ಬಲಿಷ್ಠವಾದ ಸರ್ಕಾರಗಳು ಇದ್ದಾವೆ, ಪಕ್ಷಗಳು ಇದ್ದಾವೆ. ಅಂಥದ್ರಲ್ಲಿ ನೀವು ₹1 ಖರ್ಚು ಮಾಡೋಕ್ಕೂ ರೆಡಿ ಇಲ್ಲ, ಕ್ಯಾಂಪೇನ್ ಮಾಡೋಕ್ಕೂ ರೆಡಿ ಇಲ್ಲ ಅಂದಮೇಲೆ ಹೇಗೆ ಸಾಧ್ಯ ಅಂತ ತುಂಬ ಜನಕ್ಕೆ ಹೇಳಿದೆ. ಕರೆಕ್ಟು, ಇದು ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಬಟ್ ಅವ್ರ ಥಾಟ್ ಮಾತ್ರ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಯಾಕೆ ಈ ಥಾಟ್ ಚೆನ್ನಾಗಿದೆ ಅಂತ ಹೇಳ್ತಿದ್ದೀನಿ ಅಂದರೆ, ಒಂದು ಎಕ್ಸಾಂಪಲ್ ಮೂಲಕ ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವಾಗ ಒಂದು ಕಂಪ್ನಿ ಇದೆ ಅಂತ ಅಂದ್ಕೊಳ್ಳಿ. ಈ ಕಂಪ್ನಿ ಅಭಿವೃದ್ಧಿಪಡಿಸ್ಬೇಕು. ಈ ಕಂಪ್ನಿಯನ್ನು ಅಭಿವೃದ್ಧಿಪಡಿಸ್ಬೇಕಂದ್ರೆ ನಾವಿಲ್ಲಿ ಒಳ್ಳೊಳ್ಳೆಯ ಸ್ಕಿಲ್ ಇರುವಂತಹ, ಒಳ್ಳೊಳ್ಳೆ ಯೋಜನೆಯನ್ನು ಹೊಂದಿರುವಂತಹ ಎಂಪ್ಲಾಯೀಸ್ನ ಆಯ್ಕೆ ಮಾಡ್ಕೋಬೇಕು ಅಲ್ವಾ? ಆ ಎಂಪ್ಲಾಯೀಸ್ನ ಆಯ್ಕೆ ಮಾಡ್ಕೊಂಡಾಗ ಮಾತ್ರ ಆ ಎಂಪ್ಲಾಯೀಸು ಆ ಕಂಪ್ನಿ ಅಭಿವೃದ್ಧಿಗೆ ಸಹಾಯ ಮಾಡ್ತಾರೆ. ಅವ್ರ ಥಾಟ್ಸಿಂದ ಒಳ್ಳೊಳ್ಳೆ ಅಭಿವೃದ್ಧಿಯನ್ನು ಕಂಪ್ನಿ ಇಂಪ್ರೂವ್ ಆಗೋಕ್ಕೆ ಹೆಲ್ಪ್ ಮಾಡ್ತಾರೆ. ಕರೆಕ್ಟಾ? ಇವಾಗ ಈ ಕಂಪ್ನಿಗೆ ಹೈಯರ್ ಮಾಡ್ಕೋಬೇಕು ಅಂದಾಗ ಇಬ್ಬರು ವ್ಯಕ್ತಿಗಳು ಬರ್ತಾರೆ. ಈಗ ಒಬ್ಬ ವ್ಯಕ್ತಿ ಬರ್ತಾನೆ, ನೀವು ನನ್ನ ಹೈಯರ್ ಮಾಡ್ಕೊಳ್ಳಿ, ನನ್ನ ಸ್ಕಿಲ್ಸ್ ಈ ಥರ ಇದೆ, ನಾನು ಈ ಥರ ಡೆವಲಪ್ ಮಾಡಬೇಕು ಅಂದ್ಕೊಂಡಿದ್ದೀನಿ, ನಿಮಗೆ ನಾನೇನೋ ಈ ಥರ ಒಂದು ಪ್ರಾಜೆಕ್ಟ್ ರೆಡಿ ಮಾಡಿದರು, ಈ ಥರ ಇರುತ್ತೆ, ಅದಕ್ಕೆ ಇಷ್ಟಾಗುತ್ತೆ ಇಷ್ಟಿಲ್ಲ ಅಂತ ಪ್ರತಿಯೊಂದನ್ನು ನೀವು ಬಾಸ್ ಆಗಿರ್ತೀರ. ನಿಮ್ಮನ್ನು ಕೇಳ್ತೀನಿ, ನೀವು ಓಕೆ ಎಂದು ಇದು ಸರಿ ಇದೆ ಮಾಡಿ ಅಂತ ಹೇಳಿದ್ರೆ ನಾನು ಅದನ್ನ ಮಾಡ್ತೀನಿ. ಇನ್ ಕೇಸ್ ಅದು ಸರಿ ಇಲ್ಲ, ಅದು ಹಿಂಗಾಗುತ್ತೆ ಹಾಗಾಗುತ್ತೆ ಅಂದರೆ ನಾನು ಅದರಲ್ಲಿ ಚೇಂಜಸ್ ಕೂಡ ಮಾಡ್ತೀನಿ. ಇನ್ ಕೇಸ್ ನಾನು ಕೆಲಸ ಮಾಡಿಲ್ಲ ಅಂದರೆ ನೀವು ನನ್ನನ್ನು ಕಿತ್ತೊಗಿಬೋದು ಅಂತ ಒಬ್ಬ ಎಂಪ್ಲಾಯ್ ಬಂದು ನಿಮಗೆ ಹೇಳ್ತಾನೆ. ಓಕೆನಾ? ಈಗ ಇನ್ನೊಬ್ಬ ಎಂಪ್ಲಾಯ್ ಬರ್ತಾನೆ, ಅವನು ಹೇಳ್ತಾನೆ, ನೀವು ನನ್ನ ಕಂಪ್ನಿಗೆ ಜಾಯಿನ್ ಮಾಡಿಕೊಂಡ್ರೆ ನಾನು ನಿಮ್ಮ ಕಂಪ್ನಿಗೆ ಇಷ್ಟು ಫಂಡ್ ಅಂತ ಕೊಡ್ತೀನಿ, ಮಂತ್ಲಿ ನಿಮಗೆ 2,000 ಕೊಡ್ತೀನಿ, ನೆಕ್ಸ್ಟ್ ನಿಮಗೆ ಈ ಥರದ್ದು ಮಾಡಿಕೊಡ್ತೀನಿ, ಆ ಥರದ್ದು ಮಾಡಿಕೊಡ್ತೀನಿ ಅಂತ ಒಂದಿಷ್ಟು ಲಿಸ್ಟ್ ಕೊಡ್ತಾನೆ. ನಿಮ್ಗೆ ಹಾಗೆ ಮಾಡ್ತೀನಿ, ಹೀಗೆ ಮಾಡ್ತೀನಿ ಅಂತ. ನಾವು ಇದರಲ್ಲಿ ಏನು ಮಾಡ್ತೀವಿ? ಈಗ ನಾವು ಹೈಯರ್ ಮಾಡ್ಕೋತಿದ್ದೀವಿ, ಕರೆಕ್ಟಾ? ನಾವು ಹೈಯರ್ ಮಾಡ್ಕೊತಿರೋ ವ್ಯಕ್ತಿನೇ ನಮ್ಮ ಕಂಪ್ನಿಗೆ ನಮಗೆ ದುಡ್ಡು ಕೊಟ್ಟು ನಾವು ಸಂಬಳ ಕೊಡಬೇಕು. ಆ್ಯಕ್ಚುಲಿ ನಾವು ಸಂಬಳ ಕೊಡಬೇಕು, ಆದ್ರೂ ಅವನೇ ನಮ್ಮ ಮೊದಲೇ ಇಷ್ಟೆಲ್ಲ ಕೊಡ್ತೀನಿ ಮಾಡ್ತೀನಿ ಅಂತ ಹೇಳಿ ಆಶ್ವಾಸನೆ ಕೊಟ್ಟು ನಮಗೆ ನಮ್ಮ ಕಂಪ್ನಿ ಉದ್ಧಾರ ಮಾಡ್ತೀನಿ ಅಂತನಲ್ಲ, ಇವನೇ ಬೆಟರು ಅಂತ ಥಿಂಕ್ ಮಾಡ್ತೀವಿ. ಹಾಗೆ ಅವನು ಇನ್ನೊಂದು ಕಂಡೀಷನು ಹಾಕಿರ್ತಾನೆ, ಏನು ಅಂದರೆ ನಿಮ್ಮ ಕಂಪ್ನಿ ಜಾಯ್ನ್ ಆದರೆ 5 ವರ್ಷದ ತನಕ ನಾನು ಪರ್ಮನೆಂಟಾಗಿರ್ತೀನಿ, ನನ್ನನ್ನು ನೀವು ಯಾವುದೇ ಕಾರಣಕ್ಕೂ ಕಿತ್ತು ಬಿಸಾಕೋ ಆಗಿಲ್ಲ. ಹೌದು ತಾನೆ? ಹೀಗೆ ಹೇಳ್ತಾನೆ. ಇದು ನಮಗೆ ತುಂಬ ಖುಷಿ. ಯಾಕೆ ಹೇಳಿ? ಮುಂಚೆ ನಾವು ಅವನ್ನ ಇಟ್ಕೊಂಡಿರ್ತೀವಿ ಕೆಲಸಕ್ಕೆ, ಬಟ್ ಅವನೇ ನಮಗೆಲ್ಲ ಮಾಡಿಕೊಡ್ತಾನೆ ಅಂದಮೇಲೆ, ಅವನೇ ನಮಗೆ ದುಡ್ಡು ಕೊಡ್ತಾನೆ, ಫಂಡ್ ಕೊಡ್ತಾನೆ, ಎಲ್ಲ ಕೊಡ್ತಾನೆ ಅಂದರೆ ಖುಷಿಯಾಗಿ ನಮಗೆ ಇವನೇ ಬೆಟರು ಅಂತ ಹೇಳ್ತೀವಿ. ಬಟ್ ಆ ಇನ್ನೊಬ್ಬ ಎಂಪ್ಲಾಯಿ, ನಾನು ಕೆಲ್ಸಕ್ಕೆ ಬರ್ತೀನಿ, ಇನ್ ಕೇಸ್ ನಾನು ಕೆಲಸ ಕರೆಕ್ಟಾಗಿ ಮಾಡಿಲ್ಲ ಅಂದರೆ ನೀವು ಮುಲಾಜೆ ಇಲ್ಲದೆ ನಮ್ಮನ್ನು ಕಿತ್ತು ಬಿಸಾಕಿ ಅಂತ ಹೇಳ್ತಾನೆ. ಬಟ್ ನಮಗೆ ಅದು ತಲೆಗೂ ಹೋಗಲ್ಲ. ನೀನು ಬೇಡಪ್ಪ, ನನಗೆ 2,000 ಕೊಡುವಂಥ ಈ ವ್ಯಕ್ತಿನೇ ಸಾಕು ಅಂತ ಹೇಳಿ ಈ ವ್ಯಕ್ತಿನ ನಾವು ಹೈಯರ್ ಮಾಡ್ಬೋದು. ಇವಾಗ ಆಲ್ರೆಡಿ ಇಷ್ಟು ದಿನದಿಂದ ಈ ಕಂಪ್ನಿಲಿ ನಡ್ಕೊಂಡು ಬಂದಿರೋದೇ ಇದು, ಇಂಥ ವ್ಯಕ್ತಿನೇ. ಈಗ ಯಾರು ಆಶ್ವಾಸನೆ ಕೊಟ್ಟು ನಮ್ಮ ಕಂಪ್ನಿಗೆ ದುಡ್ಡು ಕೊಟ್ಟು ಯಾರ್ಯಾರು ಬಂದಿರ್ತಾರೋ ಅವರನ್ನೇ ನಾವು ಆಯ್ಕೆ ಮಾಡ್ಕೊತಾನೆ ಬಂದಿದ್ವಿ. ಓಕೆನಾ? ಇವಾಗಲೂ ನಾವು ಅದೇ ತಪ್ಪನ್ನೇ ಮಾಡೋಕೆ ಹೊರಟಿದ್ದೀವಿ. ಈಗ ಇಷ್ಟು ದಿನ ಬಂದವ್ರು ಏನು ಮಾಡಿದರು? ಇಷ್ಟು ದಿನ ಇದೇ ಥರ ನಮಗೆ ಫಂಡ್ ಕೊಟ್ಟು ಆಶ್ವಾಸನೆ ಕೊಟ್ಟು ಬಂದವ್ರು ಏನು ಮಾಡಿದರು? ನಮಗೆ ಅವ್ರು ಫಂಡ್ ಕೊಡಬೇಕು ಅಂದರೆ ಅವರು ಇನ್ನೊಬ್ರ ಹತ್ರ ಫಂಡ್ ಇಸ್ಕೊಂಡೇ ಬಂದಿರ್ತಾರಲ್ವ? ಯಾವುದೋ ದೊಡ್ಡ ಬಿಸ್ನೆಸ್ ಮ್ಯಾನ್ ಹತ್ರನೋ ಬೇರೆಯವ್ರ ಹತ್ರನೋ ಇಸ್ಕೊಂಡೇ ಬಂದಿರ್ತಾರಲ್ವ? ಅವ್ರಿಗೆ ದುಡ್ಡು ಕೊಡಲೇ ಇದ್ರೂ ಅವ್ರಿಗೆ ಬೇಕಾಗಿರೋ ಕೆಲಸ ಇವ್ರು ಮಾಡಿಕೊಡ್ಲೇಬೇಕಲ್ಲ, ಯಾಕಂದರೆ ಅವ್ರಿಗೆ ಇವ್ರು ಫೇವರ್ ಆಗಿರ್ತಾರೆ. ನೆಕ್ಸ್ಟ್ ನಾವು ಅವನ್ನ ಪರ್ಮನೆಂಟಾಗಿ 5 ಇಯರ್ಸ್ ಕೆಲಸಕ್ಕೆ ತೊಗೊಂಡಾದ್ಮೇಲೆ ನಮಗೆ ವಾಪಸ್ ಕ್ವಶನ್ ಮಾಡೋ ರೈಟ್ಸ್ ಇಲ್ಲ. ಅವ್ನು ನಮ್ಮ ಕಂಪ್ನಿಗೆ ಬಂದು ನಮ್ಮ ಕಂಪ್ನಿಯ ದುಡ್ಡನ್ನೇ ತೊಗೊಂಡು ನಮ್ಮ ಕಂಪ್ನಿ ದುಡ್ಡನ್ನೇ ಬಳಸ್ಕೊಂಡು ಅವನು ಈಗ ಮಾಲೀಕ ಆಗ್ತಾನೆ. 5 ವರ್ಷದವರೆಗೂ ನಾವು ಅವನ್ನ ಕೇಳೋ ಹಾಗಿಲ್ಲ, ಯಾಕಂದರೆ ನಾವು ಅವನ್ನ ಪರ್ಮನೆಂಟ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಈಗ ಅವ್ನು ಏನು ಮಾಡಿದರೂ ಓಕೆ, ಯಾಕಂದರೆ ನಮ್ಗೆ ಮುಂಚೆ ಅವನ್ನ ಕೊಡ್ತೀನಿ ಅಂತ ಹೇಳಿಬಿಟ್ಟಿದ್ದಾನೆ ಅಲ್ವಾ? ಇವಾಗ ಆ ವ್ಯಕ್ತಿ, ಆ ಎಂಪ್ಲಾಯಿ ಬಾಸು, ನಾವೀಗ ಕೆಲಸಗಾರ ಥರ ಇರ್ತೀವಿ. ಅದೇ ನಾವು ಇನ್ನೊಬ್ಬ ವ್ಯಕ್ತಿಯನ್ನು ಅಂದರೆ, ನೀವು ಸಂಬಳ ಕೊಡಿ, ನಾನು ಕೆಲಸ ಮಾಡ್ತೀನಿ, ನಾನು ಕೆಲಸ ಮಾಡಲಿಲ್ಲ ಅಂದರೆ ನೀವು ನನಗೆ ಮುಲಾಜೆ ಇಲ್ಲದೆ ಕಿತ್ತು ಬಿಸಾಕಿ ಅಂತ ಹೇಳಿದ್ದಲ್ಲ, ಆ ವ್ಯಕ್ತಿನ ನಾವೇನಾದರೂ ಆಯ್ಕೆ ಮಾಡ್ಕೊಂಡಿದ್ರೆ ಇವತ್ತು ನಮ್ಮ ಕಂಪ್ನಿ ಉದ್ಧಾರನೂ ಆಗ್ತಿತ್ತು. ಅಷ್ಟೇ ಅಲ್ಲದೆ ನಾವು ಅವನು ಕೆಲಸ ಮಾಡಲಿಲ್ಲ ಅಂದರೆ ತಕ್ಷಣ ಕೆಲಸದಿಂದ ಕೆಳಗಿಳಿಸ್ಬೋದಾಗಿತ್ತು ಅಲ್ವಾ? ನಾವು ಯೋಚನೆ ಮಾಡಬೇಕಾಗಿ, ಇನ್ನೂ ಕಾಲ ಏನು ಮಿಂಚಿಲ್ಲ, ನಾವು ಯೋಚನೆ ಮಾಡಬೇಕಾಗಿರೋದು ಇದನ್ನೇ. ಯಾವುದು ರಾಜಕೀಯ, ಯಾವುದು ಪ್ರಜಾಕೀಯ, ಯಾವುದು ಎರಡಕ್ಕೂ ಎಷ್ಟೊಂದು ವ್ಯತ್ಯಾಸ ಇದೆ ಅಂತ ಯೋಚನೆ ಮಾಡಬೇಕು. ನಿಜವಾಗ್ಲೂ ಒಪ್ಪಿ ಸರ್ ಹೇಳೋದು ಸ್ವಲ್ಪ ಇದು ಅನಿಸುತ್ತೆ, ಬೇಗ ಅರ್ಥ ಆಗಲ್ಲ. ಬಟ್ ಅರ್ಥ ಆದವ್ರು ಯಾರು ಪ್ರಜಾಕೀಯನ ಬಿಡಲ್ಲ. ನಮ್ಮ ದೇಶದ ಅಭಿವೃದ್ಧಿ ಆಗೋದೇ ಎಲ್ಲರಿಗೂ ಬೇಕಾಗಿರೋದಲ್ವಾ?
ನಮ್ಮ ಕಂಪ್ನಿ ಅಂದರೆ ನಮ್ಮ ದೇಶ ತಾನೇ, ಎಂಥ ಎಂಪ್ಲಾಯ್ನ ನಾವು ಆಯ್ಕೆ ಮಾಡ್ಕೋಬೇಕು ಅನ್ನೋದು ನಮ್ಮ ಕೈಯಲ್ಲಿರುತ್ತೆ. ಅಂದಮೇಲೆ ಬೆಟರ್ ಚಾಯ್ಸ್ ನಮ್ಮದೇ ಆಗಿರೋದ್ರಿಂದ, ನಮ್ಮ ಕೈಯಲ್ಲೇ ಇರೋದ್ರಿಂದ ಒಳ್ಳೇದು ಮಾಡಿದರೆ ನಮ್ಮ ದೇಶಕ್ಕೂ ಒಳ್ಳೆಯದಾಗುತ್ತೆ ಅನ್ನೋದು ನನ್ನ ಭಾವನೆ. ಧನ್ಯವಾದಗಳು.